ನಮಸ್ತೆ. 11/11/2025 ಮಂಗಳವಾರ, ಕೃಷ್ಣ ಪಕ್ಷ. ಇವತ್ತಿನ ತಿಥಿ ಸಪ್ತಮಿ. ರಾತ್ರಿ 11 ಗಂಟೆ 9 ನಿಮಿಷದವರೆಗಿದೆ. ಆನಂತರ ಬರೋದು ಬೇರೆ ತಿಥಿ ಅಂತಂದರೆ 7ನೇ ತಿಥಿ ಆದ ನಂತರ ಬರೋದು 8ನೇ ತಿಥಿ. ಇವತ್ತಿನ ನಕ್ಷತ್ರ ಪುಷ್ಯಮಿ ನಕ್ಷತ್ರ. ಸಂಜೆ 6 ಗಂಟೆ 17 ನಿಮಿಷ 44 ಸೆಕೆಂಡ್ವರೆಗೂ. ಆನಂತರ ಬರೋದು ಆಶ್ಲೇಷ ನಕ್ಷತ್ರ. ಪುಷ್ಯ ನಕ್ಷತ್ರ ಇರುವವರೆಗೂ ಖಂಡಿತವಾಗಿ ಶುಭವಾಗಿದೆ. ಅದು ಅಲ್ಲದೆ ಸಪ್ತಮಿಯು ಕೂಡಿ ಬರುತ್ತದೆ. ಏನೊಂದು ಅಂತಂದರೆ ಮಂಗಳವಾರ, ಕೃಷ್ಣ ಪಕ್ಷ. ಆದರೂ ಆಶ್ಲೇಷ ನಕ್ಷತ್ರ ಬಂದ ನಂತರನೂ ಅನುಕೂಲಕರವಾಗೇ ಇದೆ. ದೋಷಗಳು ಹೆಚ್ಚಾಗಿಲ್ಲ. ಈ ದಿನ ಅಷ್ಟಮಿ ಬರುತ್ತದೆ ರಾತ್ರಿ 11:08 ಮೇಲೆ. ಇವತ್ತಿನ ನಕ್ಷತ್ರ ಪ್ರಕಾರ ನಾವು ಹೇಳಿದಂತೆ ಪುಷ್ಯಮಿ ನಕ್ಷತ್ರ ದೇವಗಣ. ನೆಕ್ಸ್ಟ್ ಬರುವಂಥ ಆಶ್ಲೇಷ ನಕ್ಷತ್ರ ರಾಕ್ಷಸಗಣ. ಇವತ್ತು ದಿನ ಪೂರ್ತಿ ಕರ್ಕಾಟಕ ರಾಶಿ. ಬೆಳಿಗ್ಗೆ 6:17ರಿಂದ 6:27ವರೆಗೂ ಪುಷ್ಯಮಿ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 12:20ವರೆಗೂ 3ನೇ ಪಾದ. 12:20 ಮೇಲೆ ಸಂಜೆ 6:17ವರೆಗೂ ಪುಷ್ಯಮಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪುಷ್ಯಮಿ ನಕ್ಷತ್ರವೇ ಮುಗಿಯುತ್ತದೆ. ಇಲ್ಲಿಂದ ಅಂದರೆ ಸಂಜೆ 6:17ರಿಂದ ಆಶ್ಲೇಷ ನಕ್ಷತ್ರ 1ನೇ ಪಾದ ರಾತ್ರಿ 12:17ವರೆಗಿದೆ. ಆನಂತರ ಆಶ್ಲೇಷ ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗಿ ರಾತ್ರಿ ಎಲ್ಲ ಇರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇರೋದರಲ್ಲಿ 100% ಶುಭ ಸಮಯವನ್ನು ನೋಡೋಣ. ಇದರಲ್ಲಿ ಶುಭ ಸಮಯಗಳು ಹಂಗೆ ಅಂತಂದಾಗ ಏನು ಕಾರ್ಯಗಳು ಬೇಕಾದರೂ ಪ್ರಾರಂಭ ಮಾಡ್ಬೋದು. ಆದರೂ ಮಂಗಳವಾರ ಇದು ಯೋಚನೆ ಮಾಡಿಕೊಳ್ಳಿ. 6:17ರಿಂದ 8:33 ಇದು ಶುಭ ಸಮಯ. 10:39 ಮೇಲೆ ಮಧ್ಯಾಹ್ನ 2:55, ಸಂಜೆ 4:26 ಮೇಲೆ ರಾತ್ರಿ 8:05. ಅದೇ ಥರ ರಾತ್ರಿ 10:32 ಮೇಲೆ ಶುಭವಾಗಿರುತ್ತದೆ. ಇದೆಲ್ಲ ಶುಭ ಸಮಯಗಳು. ಆದರೂ 100% ಕೆಟ್ಟ ಸಮಯಗಳು ಅಂದರೆ ಯಾವುದನ್ನು ಪ್ರಾರಂಭ ಮಾಡಬಾರದು ಹಂಗೇನು ಸಮಯವನ್ನು ನೋಡೋಣ. ಅಂಥ ಸಮಯ ಬೆಳಿಗ್ಗೆ 8:35ರಿಂದ 9:22, 9:10ರಿಂದ 10:37, ಮಧ್ಯಾಹ್ನ 2:57 ಮೇಲೆ ಸಂಜೆ 4:24, ರಾತ್ರಿ 8:07ರಿಂದ 10:18, ರಾತ್ರಿ 8:57ರಿಂದ ರಾತ್ರಿ 10:30. ಇದೆಲ್ಲ ಅಶುಭ ಸಮಯಗಳು. ರಾತ್ರಿಯಲ್ಲಿ ಬರುವ ಸಮಯ 2 ಅಶುಭ ಸಮಯಗಳಾಗಿದೆ. ಆದ್ದರಿಂದ ಇದರಲ್ಲಿ ಗಮನ ಕೊಡಿ. ಮತ್ತಷ್ಟು ವಿಷಯಗಳು ಹಂಗೆ ಅಂತಂದರೆ ಒಂದು ಶುಭ ಸಮಯ, ಅದರಲ್ಲೂ ಕೆಟ್ಟೋದು ಬಂದರೆ ಖಂಡಿತವಾಗಿ ಅವಾಯ್ಡ್ ಮಾಡಬೇಕಾಗ್ತದೆ. ಆದರೂ ಶುಭ ಸಮಯ ಇರುವ ಸಮಯದಲ್ಲಿ ಅಶುಭ ಸಮಯಗಳು ಇಲ್ಲದೇ ಇದ್ದರೆ ಅದರಲ್ಲಿ ಮಾಡುವಂಥ ಕಾರ್ಯಗಳನ್ನು ಅಶುಭ ಸಮಯಗಳು ಬರುವ ಸಮಯದಲ್ಲಿ ನಿಲ್ಲಿಸೋದು ಬೇಕಾಗಿಲ್ಲ. ಉದಾಹರಣೆ ನೋಡಬೇಕು ಅಂದರೆ ಇವತ್ತು 6:17ರಿಂದ 6:27ವರೆಗೂ ಪುಷ್ಯಮಿ ನಕ್ಷತ್ರವಿದೆ. ಇರೋದರಲ್ಲಿ ಶುಭ ಸಮಯ. ಇದೇ ರೀತಿಯಲ್ಲಿ ಗುರು ಹೊರೆ, ಶುಕ್ರ ಹೊರೆ, ಬುಧ ಹೊರೆ ಎಲ್ಲ ನೋಡಬಹುದು. ಆದ್ದರಿಂದ ಇದರಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.